ರಾಜ್ಯದಲ್ಲಿ ಉತ್ಪಾದನೆಯಾಗೋ ಆಕ್ಸಿಜನ್ ಎಷ್ಟು? ರಾಜ್ಯದಲ್ಲಿ ಎಷ್ಟು ಕಂಪನಿಗಳಿಂದ ಆಕ್ಸಿಜನ್ ಉತ್ಪಾದನೆಯಾಗುತ್ತೆ? ರಾಜ್ಯದಿಂದ ಹೊರ ರಾಜ್ಯಕ್ಕೆ ಎಷ್ಟು ಆಕ್ಸಿಜನ್ ಸಪ್ಲೈ ಆಗುತ್ತೆ? ಹೊರ ರಾಜ್ಯದಿಂದ ರಾಜ್ಯಕ್ಕೆ ಎಷ್ಟು ಆಕ್ಸಿಜನ್ ಬರುತ್ತೆ? ಒಂಬತ್ತು ಕಂಪನಿಗಳಿಂದ ರಾಜ್ಯದಲ್ಲಿ ಆಕ್ಸಿಜನ್ ಉತ್ಪಾದನೆ. ರಾಜ್ಯದಲ್ಲಿ 818 ಟನ್ ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇದೆ. ರಾಜ್ಯದ 818 ಟನ್ನಲ್ಲಿ 15 ಟನ್ನಲ್ಲಿ 655 ಟನ್ ರಾಜ್ಯಕ್ಕೆ ಹಂಚಿಕೆ ಆಗ್ತಾ ಇದೆ. ಕರ್ನಾಟಕದಿಂದ 160 ಟನ್ ಬೇರೆ ರಾಜ್ಯಕ್ಕೆ ಹಂಚಿಕೆ. ಹೊರ ರಾಜ್ಯಗಳಿಂದ ಕರ್ನಾಟಕಕ್ಕೆ 190 ಟನ್ ಆಮದು. ಸದ್ಯ ಜಿಂದಾಲ್ ಕಂಪನಿಯಿಂದ ಹೆಚ್ಚು ಆಕ್ಸಿಜನ್ ಉತ್ಪಾದನೆಯಾಗ್ತಾ ಇದ್ದು ಜಿಂದಾಲ್ನಿಂದ 130 ಟನ್ ಆಕ್ಸಿಜನ್ ಉತ್ಪಾದನೆ. ರಾಜ್ಯದ ಉತ್ಪಾದನೆ ಇಲ್ಲೇ ಬಳಸಿದ್ರೆ ಸಮಸ್ಯೆ ಕಡಿಮೆ ಸಾಧ್ಯತೆ. ಇನ್ನು ರಾಜ್ಯದಲ್ಲಿ ಉತ್ಪಾದನೆಯಾಗುವ ಆಕ್ಸಿಜನ್ ಎಷ್ಟು ಗೊತ್ತಾ? ರಾಜ್ಯದಲ್ಲಿ ಎಷ್ಟು ಆಕ್ಸಿಜನ್ ಕಂಪನಿಗಳಿಂದ ಉತ್ಪಾದನೆ ಆಗ್ತಾ ಇದೆ? ರಾಜ್ಯದಿಂದ ಹೊರ ರಾಜ್ಯಕ್ಕೆ ಎಷ್ಟು ಆಕ್ಸಿಜನ್ ಸಪ್ಲೈ ಆಗುತ್ತೆ? ರಾಜ್ಯದಿಂದ ಹೊರ ರಾಜ್ಯಗಳಿಗೆ ಎಷ್ಟು ಆಕ್ಸಿಜನ್ ಸಪ್ಲೈ ಆಗುತ್ತೆ? ಹೊರ ರಾಜ್ಯದಿಂದ ರಾಜ್ಯಕ್ಕೆ ಎಷ್ಟು ಆಕ್ಸಿಜನ್ ಬರುತ್ತೆ? ಒಂಬತ್ತು ಕಂಪನಿಗಳಿಂದ ರಾಜ್ಯದಲ್ಲಿ ಆಕ್ಸಿಜನ್ ಉತ್ಪಾದನೆ ಆಗುತ್ತೆ. 815 ಟನ್ ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇದೆ ರಾಜ್ಯದಲ್ಲಿ. ರಾಜ್ಯದಲ್ಲಿ 815 ಮೆಟ್ರಿಕ್ ಟನ್ ಉತ್ಪಾದನೆಯಾಗುತ್ತೆ. ಅದರಲ್ಲಿ 655 ಮೆಟ್ರಿಕ್ ಟನ್ ರಾಜ್ಯಕ್ಕೆ ಹಂಚಿಕೆಯಾಗುತ್ತೆ. ಕರ್ನಾಟಕದಿಂದ 160 ಮೆಟ್ರಿಕ್ ಟನ್ ಬೇರೆ ರಾಜ್ಯಕ್ಕೆ ಹಂಚಿಕೆ. ಇನ್ನು ಹೊರ ರಾಜ್ಯಗಳಿಂದ ಕರ್ನಾಟಕಕ್ಕೆ 190 ಮೆಟ್ರಿಕ್ ಟನ್ ಆಮದಾಗ್ತಾ ಇದೆ. ಸದ್ಯ ಜಿಂದಾಲ್ ಕಂಪನಿಯಿಂದ ಅತಿ ಹೆಚ್ಚು ಆಕ್ಸಿಜನ್ ಉತ್ಪಾದನೆ. ಜಿಂದಾಲ್ ಕಂಪನಿಯಿಂದ 130 ಮೆಟ್ರಿಕ್ ಟನ್ ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇದೆ. ರಾಜ್ಯದ ಉತ್ಪಾದನೆ ಇಲ್ಲೇ ಬಳಸಿದ್ರೆ ಸಮಸ್ಯೆ ಕಡಿಮೆ ಸಾಧ್ಯತೆ. ರಾಜ್ಯಕ್ಕೆ ದಿನ 1792 ಮೆಟ್ರಿಕ್ ಟನ್ ಆಕ್ಸಿಜನ್ನ ಅವಶ್ಯಕತೆ ಇದೆ. ಆಕ್ಸಿಜನ್ ಅವಶ್ಯಕತೆ ಇರೋದು 1792 ಮೆಟ್ರಿಕ್ ಟನ್. 1162 ಮೆಟ್ರಿಕ್ ಟನ್ ಆಕ್ಸಿಜನ್ಗೆ ಕೇಂದ್ರಕ್ಕೆ ರಾಜ್ಯ ಮನವಿ ಮಾಡಿಕೊಂಡಿದೆ. 1200 ಮೆಟ್ರಿಕ್ ಟನ್ ಮೀಸಲಿಡಿ ಅಂತ ಕೇಂದ್ರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ಕರ್ನಾಟಕ
ಕೇಂದ್ರಕ್ಕೆ ಆಕ್ಸಿಜನ್ ಹಂಚಿಕೆ ವಿಚಾರ ಸಂಬಂಧ ಕರ್ನಾಟಕ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. 1200 ಮೆಟ್ರಿಕ್ ಟನ್ ಆಕ್ಸಿಜನ್ ನೀಡುವಂತೆ ಆದೇಶ ನೀಡಿದೆ. ಆಕ್ಸಿಜನ್ ನೀಡುವಂತೆ ಕೇಂದ್ರಕ್ಕೆ ಹೈಕೋರ್ಟ್ ಆದೇಶ ಮಾಡಿತ್ತು. ಈ ಆದೇಶಕ್ಕೆ ತಡೆ ನೀಡುವಂತೆ ಕೇಂದ್ರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಶಶಿ, 1200 ಮೆಟ್ರಿಕ್ ಟನ್ ಮೀಸಲಿಡಿ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿದೆ. ಅದರ ವಿರುದ್ಧವಾಗಿ ಕೇಂದ್ರ ತಡೆ ನೀಡುವಂತೆ ಸುಪ್ರೀಂ ಮೊರೆ ಹೋಗಿದೆ. ಸೊ ಯಾವ ಹಂತಕ್ಕೆ ಬಂದು ನಿಂತಿದೆ ಆಕ್ಸಿಜನ್ ಸಪ್ಲೈ ವಿಷಯ? ಭಾವನಾ, ನಿನ್ನೆ ಅಷ್ಟೇ ಕರ್ನಾಟಕ ಹೈಕೋರ್ಟ್ ಕರ್ನಾಟಕಕ್ಕೆ ಬೇಕಾಗಿರುವಂತಹ ಆಕ್ಸಿಜನ್ ಪಾಲಿನಲ್ಲಿ 1200 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಅನ್ನ 2 ದಿನಗಳಲ್ಲಿ ಕರ್ನಾಟಕಕ್ಕೆ ಪೂರೈಕೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದ್ದು, ಈ ಆದೇಶವನ್ನ ಪ್ರಶ್ನೆ ಮಾಡಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಕರ್ನಾಟಕ ಹೈಕೋರ್ಟ್ನ ಆದೇಶವನ್ನ ತಡೆ ಹಿಡಿಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದೆ. ಆದ್ರೆ ಕರ್ನಾಟಕ ಈಗ ಆಕ್ಸಿಜನ್ ಕೊರತೆಯಿಂದ ಸಾಕಷ್ಟು ಜನರು ಜೀವ ಕಳ್ಕೊಳ್ತಿದ್ದಾರೆ. ರಾಜ್ಯದಲ್ಲಿ 1792 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ನ ಅಗತ್ಯ ಕೂಡ ಇದೆ. ಆಕ್ಸಿಜನ್ ಇಲ್ಲದೆ ಕಳೆದ 1 ವಾರದಲ್ಲಿ 100 ಜನ ಮೃತಪಡ್ತಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಕೇಂದ್ರ ಸರ್ಕಾರ ದೆಹಲಿಯ ವಿಷಯದಲ್ಲಿ ಒಂದು ರೀತಿಯ ನಡೆದುಕೊಂಡ್ರೆ ಕರ್ನಾಟಕದ ರೀತಿಯಲ್ಲಿ ಮತ್ತೊಂದು ರೀತಿ ನಡ್ಕೊಳ್ತಾ ಇದೆ. ದೆಹಲಿಯ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ದೆಹಲಿಗೆ 700 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಅನ್ನ ಪೂರೈಕೆ ಮಾಡಿ ಅಂತ ದೆಹಲಿಯ ಹೈಕೋರ್ಟ್ ಆದೇಶ ನೀಡಿತ್ತು. ಆ ಆದೇಶವನ್ನ ಕೇಂದ್ರ ಸರ್ಕಾರ ಯಥಾ ಪ್ರಕಾರ ಪಾಲನೆ ಮಾಡಿದೆ. 700 ಮೆಟ್ರಿಕ್ ಟನ್ ಕೊಡಿ ಅಂತ ಹೇಳಿದ್ದಕ್ಕೆ 730 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಅನ್ನ ಕೊಟ್ಟಿದೆ. ಆದ್ರೆ ಕರ್ನಾಟಕ ಹೈಕೋರ್ಟ್ ಮಾಡಿದ ಆದೇಶವನ್ನ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಈ ಪ್ರಮಾಣದ 1200 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಅನ್ನ ಪೂರೈಕೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತ ಆದೇಶವನ್ನ ತಡೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ದೆಹಲಿಯ ವಿಚಾರಕ್ಕೆ ಒಂದು ರೀತಿ, ಕರ್ನಾಟಕಕ್ಕೆ ಒಂದು ರೀತಿ ನಡೆದುಕೊಳ್ತಿರುವಂತ ಕೇಂದ್ರ ಸರ್ಕಾರದ ನೀತಿ ಇಲ್ಲಿ ಸ್ಪಷ್ಟ ಆಗುತ್ತೆ. ದೆಹಲಿ ಸರ್ಕಾರಕ್ಕೆ ಅಲ್ಲಿನ ಹೈಕೋರ್ಟ್ ಹೇಳಿದ ತಕ್ಷಣ ಆಕ್ಸಿಜನ್ ಅನ್ನ ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗುವಂತಹ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಬೇಕಾದಂತಹ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಿ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿದ್ರೆ ಇವರು ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಕರ್ನಾಟಕವನ್ನ ಕೇಂದ್ರ ಸರ್ಕಾರ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದೆ? ಕರ್ನಾಟಕಕ್ಕೆ ಬೇಕಾಗಿರೋದು 1800 ಮೆಟ್ರಿಕ್ ಟನ್ ಆದ್ರೆ ಕೇಂದ್ರ ಸರ್ಕಾರದಿಂದ ಅಲೋಕೇಟ್ ಆಗಿರೋದು 865 ಟನ್. ಆದ್ರೆ ರಾಜ್ಯಕ್ಕೆ ಬರ್ತಾ ಇರೋದು, ಕೇಂದ್ರದ ಪಾಲು ಬರ್ತಾ ಇರೋದು 675 ಟನ್ ಅಷ್ಟೇ. ಅಲೋಕೇಶನ್ 865 ಟನ್ ಇದ್ರೂ ಕೂಡ ರಾಜ್ಯಕ್ಕೆ ಕೇಂದ್ರದಿಂದ ಪೂರೈಕೆ ಆಗ್ತಾ ಇರೋದು 865 ಟನ್ ಅಲ್ಲ, 670 ಟನ್ಗಳಷ್ಟು ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಮಾತ್ರ ರಾಜ್ಯ ಸರ್ಕಾರಕ್ಕೆ ಪೂರೈಕೆ ಆಗ್ತಾ ಇದೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆಗ್ತಾ ಇರುವಂತಹ ಆಕ್ಸಿಜನ್ ಅನ್ನ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಡ್ಲಾಗ್ತಾ ಇದೆ. ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರೊಡಕ್ಷನ್ ಆಗ್ತಾ ಇರೋದನ್ನ ನಮ್ಮ ರಾಜ್ಯದ ರೋಗಿಗಳಿಗೆ ಬಳಸೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಡ್ತಾ ಇಲ್ಲ. ಜಗದೀಶ್ ಶೆಟ್ಟರ್ ಅವರು ಹೇಳ್ತಾರೆ, ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗುವಂತಹ ಆಕ್ಸಿಜನ್ ಅನ್ನ ನಮ್ಮಲ್ಲೇ ಬಳಸೋದಕ್ಕೆ ಕೇಂದ್ರದಿಂದ ಅನುಮತಿಯನ್ನ ಕೇಳಿದೀವಿ ಅಂತ. ಆದ್ರೆ ಯಾವ ಅನುಮತಿಯನ್ನ ಕೇಳಿದ್ರು, ಮಾತುಕತೆ ಮಾಡಿದ್ರು, ಯಾವುದು ಕೂಡ ವರ್ಕೌಟ್ ಆಗ್ತಿಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಕೇಂದ್ರ ಸರ್ಕಾರ ಹೋಗಿ ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ಆದೇಶವನ್ನ ತಡೆ ಕೊಡಿ, ನಾವು ಅಷ್ಟನ್ನ ಕೊಡಕ್ ಆಗೋದಿಲ್ಲ ಅಂತ ಹೇಳಿದೆ. ರಾಜ್ಯಕ್ಕೆ ಬೇಡಿಕೆ ಇರುವಂತಹ 1800 ಮೆಟ್ರಿಕ್ ಟನ್ ಅಲ್ಲಿ 1200 ಮೆಟ್ರಿಕ್ ಟನ್ ಅನ್ನ ಕೊಡಿ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿದ್ರೆ ಅಷ್ಟು ಕೊಡೋದಕ್ಕಾಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಈ ಮಟ್ಟಕ್ಕೆ ಹೋಗಿ ತಡೆ ತರುವಂತಹ ಮಟ್ಟಕ್ಕೆ ಹೋಗಿದೆ. ನಿಜಕ್ಕೂ ಇದು ವಿಪರ್ಯಾಸ. ದಿನದಿಂದ ದಿನಕ್ಕೆ ಆಕ್ಸಿಜನ್ ಇಲ್ಲದೆ ಸಾಯುವಂತಹ ಜನ ಹೆಚ್ಚೆಚ್ಚು ಜನ ಸಾಯ್ತಿದ್ದಾರೆ. ದೆಹಲಿಯ ನಂತರ ಕರ್ನಾಟಕದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನರು ಸಾಯ್ತಾ ಇದ್ದಾರೆ. ದೆಹಲಿಯನ್ನ ಬಿಟ್ರೆ ದೆಹಲಿಯ ಜನರ ಜೀವ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳಿ ಕೇಂದ್ರ ಸರ್ಕಾರ ಆಕ್ಸಿಜನ್ ಅನ್ನ ಪೂರೈಕೆ ಮಾಡೋದಾದ್ರೆ ಕರ್ನಾಟಕದ ಜನರ ಜೀವಗಳಿಗೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಸೃಷ್ಟಿಯಾಗುತ್ತೆ. ಭಾವನಾ. ಎಸ್, ಧನ್ಯವಾದ ಶಶಿ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.